ಧರ್ಮಸ್ಥಳದಲ್ಲಿ ಮಹಿಳೆಯರ ನಾಪತ್ತೆ ಅನಾಥ ಶವಗಳ ಪತ್ತೆ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ತನಿಖೆಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿ ಅರ್ಜಿಯನ್ನು ಹಾಕಿದ್ದಾರೆ. ಹೊಸದಾಗಿ ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೆಲವು ವರ್ಷಗಳಿಂದ ಒಂದು ಮಾತು ಕೇಳಿ ಬರ್ತಾ ಇದೆ. ದಾಖಲಾಗಿರುವಂತಹ ಒಂದು 74 ಮಹಿಳೆಯರ ನಾಪತ್ತೆ ಪ್ರಕರಣಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಇವರು ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಮಹಿಳೆಯರ ನಾಪತ್ತೆ ಕೇಸ್ಗಳೇನಿತ್ತು ಮತ್ತೆ ಅನಾಥ ಶವಗಳೇನು ಸಿಕ್ಕಿತ್ತಲ್ಲ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ತನಿಖೆ ಆಗಬೇಕು ಅಂತ ಹೇಳಿ ತನಿಖೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿ ಅನ್ನುವಂಥವರು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕೂಡ ದಾಖಲಾಗಿರುವಂತಹ 74 ಮಹಿಳೆಯರ ನಾಪತ್ತೆ ಪ್ರಕರಣಗಳೇನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನಾಥ ಶವಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇವರು ಅರ್ಜಿಯನ್ನು ಹಾಕಿರುವಂಥದ್ದು. ಹೊಸದಾಗಿ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕುಸುಮಾವತಿ ಎನ್ನುವಂಥವರು. ವಿಚಾರಣೆಯಿಂದ ಸುಪ್ರೀಂ ಕೋರ್ಟ್ ಮಾರ್ಚ್ 23ಕ್ಕೆ ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರವಾಗಿ ಕೊಲೆಯಾದಂತಹ ಸೌಜನ್ಯ ತಾಯಿ ಕುಸುಮಾವತಿ ಏನಿದ್ದಾರೆ, ಕುಸುಮಾವತಿ ಗೌಡ ಅವರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ನ್ಯಾಯಮೂರ್ತಿಯಾಗಿರುವಂತಹ ಅರವಿಂದ್ ಕುಮಾರ್ ನೇತೃತ್ವದ ದ್ವಿಸದನದ ಪೀಠದಲ್ಲಿ ವಿಚಾರಣೆ ನಡೆದಿದೆ. ವಿಚಾರಣೆ ಸಮಯದಲ್ಲಿ ವಕೀಲರ ಅನುಪಸ್ಥಿತಿ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ನುವಂತಹ ಮಾತು ತಿಳಿದು ಬಂದಿದೆ. ಸತತವಾಗಿ 2 ವರ್ಷದವರೆಗೆ ನೂರಾರು ಅನಾಥ ಶವಗಳೇನಿದೆ ಅದನ್ನು ಹೂತ ಹಾಕಿದ್ದಾಗಿ ಮತ್ತು ಈ ಹಿಂದೆ ಹೇಳಿಕೆ ನೀಡಿದ್ರಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರು ಕೂಡ ಉಲ್ಟಾ ಹೊಡೆದಿದ್ದಕ್ಕೆ ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಆಗ್ರಹ ಮಾಡಿದ್ದಾರೆ ಕುಸುಮಾವತಿ ಸೌಜನ್ಯ ತಾಯಿಯವರು. ಈ ಹೆಣಗಳನ್ನು ಹುತಾಕಿರೋದು ಅಥವಾ ನಾಪತ್ತೆ ಆಗಿರೋ ಪ್ರಕರಣ ಏನಿದೆ 74 ಇದೆ ಅಂತ ಸುಮಾರು. ಹೀಗಾಗಿ ದಾಖಲಾಗಿರುವಂಥ ಎಲ್ಲ ಪ್ರಕರಣದ ಬಗ್ಗೆ ಮತ್ತೊಮ್ಮೆ ತನಿಖೆ ಆಗಬೇಕು, ಹೊಸದಾಗಿ ತನಿಖೆ ಆಗಬೇಕು. ಎಲ್ಲೋ ಒಂದು ಕಡೆ ಇದು ಸರಿಯಾಗಿ ತನಿಖೆ ಆಗಿಲ್ಲ. ಮಾಸ್ಕ್ನ ಚಿಹ್ನೆಯ ಬೇರೆ ಉಲ್ಟಾ ಹೊಡೆದುಟ ಮೊದಲು ಹೇಳಿದ್ದು ಒಂದು ರೀತಿ, ಆ ನಂತರ ಬರ್ತಾ ಹೇಳ್ತಾ ಇದ್ದು ಒಂದೊಂದು ರೀತಿ, ಈಗ ಫುಲ್ ಚೇಂಜ್ ಆಗಿದೆ ಕತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಸರಿಯಾದ ರೀತಿ ತನಿಖೆ ಆಗಿಲ್ಲ. ಹೀಗಾಗಿ ಮತ್ತೆ ನೀವು ಇದ್ರ ಬಗ್ಗೆ ಹೊಸದಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕುಸುಮಾವತಿ ಅವರು. ಒಂದು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ 23ಕ್ಕೆ ಮುಂದೂಡಿಕೆ ಮಾಡಿದೆ. ಯಾಕಂದರೆ ವಕೀಲರು ಇರಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಇರೋದರಿಂದ ಹೀಗಾಗಿ ನಾವು ಮುಂದಕ್ಕೆ ಹಾಕ್ತೀವಿ, ಮುಂದಿನ ದಿನಗಳಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಅದು ಯಾವಾಗ ಮಾರ್ಚ್ 23ಕ್ಕೆ ಅಂತ ಹೇಳಿದೆ ಕೋರ್ಟ್. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಕಿ ಕೊಲೆ ಹಾಕಿ ಕೆಲವರು ನಾಪತ್ತೆ ಆಗಿರೋದೇನಿದೆ ಸಾಕಷ್ಟು ಘಟನೆಗಳು ನಡೆದಿವೆ. ಹೀಗಾಗಿ ಈ ಘಟನೆಗಳು ಬೆಳಕಿಗೆ ಬಂದಿಲ್ಲ ಮತ್ತು ಅವರು ಯಾರು ಅಂತಲೂ ಗೊತ್ತಾಗಿರಲಿಲ್ಲ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಮತ್ತೊಮ್ಮೆ ವಿಶೇಷ ಒಂದು ತಂಡವನ್ನು ನೀವು ರಚಿಸಿ ತನಿಖೆ ಮಾಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ದ್ವಿಸದನ ಪೀಠ ಏನಿದೆ ವಿಚಾರಣೆಯನ್ನು ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ವಕೀಲರು ಇರಲಿಲ್ಲ, ಕುಸುಮಾವತಿ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಅಂದರೆ ಅರ್ಜಿಯನ್ನು ಹಾಕಿಬಿಟ್ಟು ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ಆಗ್ರಹ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.